ನಮಸ್ಕಾರ ರೀ ಎಲ್ಲ ಮಂದಿಗೂ. ಏನಪ್ಪ ಅಂದ್ರೆ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ನೀ ಅವ್ರ ಬಗ್ಗೆ ಏನು ಮಾತಾಡ್ತೀಪ್ಪ ಅಂತೀರನ್ನ? ಏನಿಲ್ಲ, ಇಷ್ಟು ದಿವಸ ಎಲ್ಲ ಕೆಲವೊಂದಿಷ್ಟು ಚಾನಲ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಒಂದು 100% ಒಳಗೆ 90% ಅವ್ರದ್ದು ಒಂದು ನೆಗೆಟಿವ್ ತೋರಿಸುವಂಥ ಕಾರ್ಯಕ್ರಮನ ಆಗ್ಬಿಟ್ಟವು ಈಗಿಂದ ಒಂದು ಸಿಚುವೇಶನ್ ಒಳಗೆ. ಅವರು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ, ಅವ್ರದ್ದು ಶಿಕ್ಷೆ ಆಗುತ್ತೋ, ಅವ್ರಿಗೆ ತಪ್ಪು ಮಾಡ್ಯಾರೋ ಬಿಟ್ಟಾರೋ ಅನ್ನೋದು ಅದು ಕಾನೂನಾತ್ಮಕವಾಗಿ ನೋಡ್ತಾರೆ. ಹೌದಾ? ಈಗಿನ ಇದ್ರೊಳಗೆ ಏನಪ್ಪ ಅಂದ್ರೆ ಅವ್ರದ್ದು ಒಂದು ಸ್ವಲ್ಪ ನೆಮ್ಮದಿಯಿಂದ ಇರಾಕ್ ಬಿಡ್ರಿ. ಅವ್ರದ್ದು ಕುಟುಂಬ, ಅವ್ರು ಏನೋ ಆಗೈತಿ, ಪ್ರಾಬ್ಲಮ್ ಆಗೈತಿ, ಒಳಗೆ ಹೋಗ್ಯಾರ, ಅದನ್ನು ಕಂಟಿನ್ಯೂಸ್ ಆಗಿ ಈಗ ನೀವು ವಿಚಾರ ಮಾಡ್ರಿ, ನಿಮ್ಮ ಫ್ಯಾಮಿಲಿ ಒಳಗೆ ಯಾರಿಗಾರ ಆ ಥರ ಆಗಿ ಕಂಟಿನ್ಯೂ ನ್ಯೂಸ್ ಒಳಗೆ ಬಂದ್ರೆ ನಿಮ್ಮ ಮನಸ್ಸಿಗೆ ಯಾವ ಥರ ಆಗುತ್ತೆ ಅನ್ನೋದು ಒಂದು ವಿಚಾರ ಮಾಡ್ಕೊರಿ. ಅವ್ರು ಸೆಲೆಬ್ರಿಟಿ ಇರ್ಬೋದು, ಅದು ಕೂಡ ಅವರು ಕೂಡ ಒಂದು ಕಾಮನ್ ಮ್ಯಾನ್. ಹೌದಾ? ಅವರು ಸೆಲೆಬ್ರಿಟಿ, ಒಟ್ಟು ಅವರು ಕೂಡ ಒಂದು ಮನುಷ್ಯನ. ಹೌದಾ? ಅವ್ರ ಫ್ಯಾಮ್ಲಿ ಅವರು ಮನುಷ್ಯರ. ನೀವು ಪ್ರತಿಯೊಂದು ಅದು ವಿಷಯ ಹಾಕಿ ರುಬ್ಬುದು. ಒಂದು ಏನಿಲ್ಲ ಅಂದರೂ ಒಂದು 6-7 ತಿಂಗಳು ಅದ ಫಂಕ್ಷನ್ ಆಗ್ಯದ ಬರೀ. ಹೌದಾ? ಒಂದು 3-6 ತಿಂಗಳು ಸ್ವಲ್ಪ ಬಿಡ್ರಿಪ್ಪ. ಅವನ್ನೆಲ್ಲ ಬಿಟ್ಟು ಏನಪ್ಪ ಅಂದ್ರೆ ಒಂದು ನೀವ ನೋಡ್ರಿ ಇಷ್ಟು ದಿವಸ ಎಲ್ಲ ಅವನ್ನ. ಹೌದಾ? ಅವ್ರು ಮಾಡಿರುವಂಥ ಒಂದು ಒಳ್ಳೆ ಕೆಲಸಗಳನ್ನು ಕೂಡ ನೀವು ತೋರಿಸುವಂಥ ಕೆಲಸ ಮಾಡ್ರಿ. ಯಾಕಂದ್ರೆ ಅವರು ಇಷ್ಟು ದಿವಸ ಏನೂ ಒಳ್ಳೆ ಕೆಲಸ ಮಾಡೇ ಇಲ್ವಾ? ಮಾಡೇ ಇಲ್ಲನ ಅವರು ಒಂದು ಒಳ್ಳೆ ಕೆಲಸ ಮಾಡ್ಯಾರಿಲ್ಲ. ಅವನ್ನೆಲ್ಲ ಒಂದು ತೋರಿಸುವಂಥ ಕೆಲಸ ಮಾಡ್ರಿ. ಬರೇ ನೆಗೆಟಿವ್ ತೋರಿಸೋದು ಈ ಥರ ಮಾಡಿದ್ರೆ ಅವರ ಕುಟುಂಬಕ್ಕೆ ಯಾವ ಥರ ಒಂದು ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ನಾನು ಅವ್ರದ್ದು ಫ್ಯಾನ್ ಅಂತಂದು ಏನು ಹೇಳಾಗತ್ತಿಲ್ಲ. ನಾ ಕನ್ನಡ ಚಿತ್ರ ಎಲ್ಲ ನೋಡ್ತೀನಿ. ಪ್ರತಿಯೊಂದು ಚಿತ್ರಗಳನ್ನು ಕೂಡ ನಾ ಎಲ್ಲ ಪ್ರತಿಯೊಬ್ಬರು ಹೀರೋ ಆಗಿರ್ಬೋದು, ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಕೂಡ ನಾವು ಒಂದು ಫ್ಯಾನ್. ಹೌದಾ? ಇಷ್ಟು ದಿವಸ ಅವ್ರಿಗೆ ಸಪೋರ್ಟ್ ಆಗಿ ನಿಂತಕ್ಕಂಥ ಇವರ ಎಷ್ಟು ಮಂದಿಗೆ ಹೆಲ್ಪ್ ಮಾಡ್ಯಾರ, ಇವ್ರಿಗೆ ಯಾರೂ ಮಾಡಿಲ್ಲ. ಹೌದಾ? ಇವರಿಗೆ ಮೊದಲಿಂದ ದಿನಮಾನಗಳಲ್ಲಿ ಇವ್ರು ಮಾಡ್ತಕ್ಕಂಥ ಒಂದು ಎಜುಕೇಷನಲ್ ಆಗಿರ್ಬೋದು, ಪರಿಸರ ಪ್ರೇಮಿ ಇವರು, ಮತ್ತು ಪ್ರಾಣಿಗಳ ಪ್ರೇಮಿ. ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಒಂದು ಆದ್ಯತೆ ಎಲ್ಲರಿಗೂ ಒಂದು ಸಮನಾಗಿ ಕೊಡ್ತಕ್ಕಂಥ ಆದ್ಯತೆ ಕೊಡ್ತಿದ್ರು ಅವರಿಗೆಲ್ಲ. ಪ್ರತಿಯೊಂದು ಒಂದು ಪ್ರಾಣಿಗಳನ್ನ ದತ್ತು ತಗೊಳ್ಳುವಂಥದ್ದಾಗಲಿ, ಇಂಥವೆಲ್ಲ ಪ್ರತಿಯೊಂದು ಪಾಸಿಟಿವ್ ತೋರಿಸ್ರಿ ಅವ್ರ ಬಗ್ಗೆ. ಹೌದಾ? ಪ್ರತಿಯೊಂದು ನೆಗೆಟಿವ್ ತೋರಿಸೋದು. ಹೌದಾ? ಇಲ್ಲೇ ಅವ್ರದ್ದು ಏನರ ಒಂದು ಮಾಡಿ ಹಾಕಿಬಿಟ್ರೆ ಟಿ ಆರ್ ಪಿ ಆಗುತ್ತೆ ಅನ್ನೋ ಸಂಬಂಧ ಮಾಡಿ ಹಾಕೋದ. ಅವ್ರದ್ದು ಒಂದು ನೆಗೆಟಿವ್ ತೋರಿಸಿದ್ರೆ TRP ಆಗುತ್ತೆ ಅನ್ನೋ ಸಂಬಂಧ ಮಾಡಿ ಹಾಕೋದ. ಅದೆಲ್ಲ ಬಿಡ್ರಿ. ಅವರು ಒಂದು ಮಾಡ್ತಕ್ಕಂಥ ಎಷ್ಟೋ ಒಂದಿಷ್ಟು ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದಿಷ್ಟು ವಿಡಿಯೋ ಅದಾವೆ. ಅವರು ಎಷ್ಟೋ ಮಂದಿಗೆ ಸಹಾಯ ಮಾಡ್ಯಾರ. ಈಗ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋದಾಗಲಿ, ಎಜುಕೇಷನಲ್ಲಿ ಬಂದಂಥ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗೆ ಕಷ್ಟ ಅಂತ ಬಂದಂಥವ್ರಿಗೆ ಸಹಾಯ ಮಾಡೋದಾರಾಗಿರ್ಬೋದು, ಅವರು ಕಷ್ಟಪಟ್ಟು ಬೆಳೆದಂಥ ವ್ಯಕ್ತಿ ಅವರು. ಹೌದಾ? ಅವ್ರನ್ನ ತುಳಿಯುವಂಥ ಕೆಲಸ ಮಾಡೇ ಮಾಡ್ತಿರ್ತಾರೆ. ಹೌದಾ? ಯಾವ ರೀತಿ ಒಳಗೆ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಬಿಡುವಂಥ ಕೆಲಸ ನೀವು ಮಾಡ್ಬೇಕು. ಈಗ ಅವರು ಕಷ್ಟ ಆಗಿರ್ತಾರ, ನೀವು ಇನ್ನಟ್ಟು ಅದನ್ನು ಹಾಕಿ ಮನಸ್ಸಿಗೆ ಟಾರ್ಚರ್ ಕೊಟ್ಟಂಗೆ ಮಾಡಿ ಅದನ್ನೆಲ್ಲ ಬಿಡ್ರಿಪ್ಪ ಮರೆ. ಒಂದು ಒಳ್ಳೇದು ಏನಾರ ತೋರಿಸ್ರಿ ಹೋಲೆ. ಹೌದಾ? ಈಗ ಎಜುಕೇಷನ್ ಕಲ್ತಂಥವ್ರಿಗೆ ಕೆಲಸ ಸಿಗೋವಲ್ಲ, ಅವ್ನು ತೋರಿಸ್ರಿ. ಒಂದು ಒಳ್ಳೇದು ತೋರಿಸುವಂತ ಮಾಡ್ರಿ. ಕೆಲವೊಂದಿಷ್ಟು ಕಲ್ತ್ ಖಾಲಿ ಕುಂತ್ ಮಾನಸಿಕವಾಗಿ ಎಷ್ಟೋ ಮಂದಿ ಸೂಸೈಡ್ ಮಾಡ್ಕೊಳತ್ತಾರ. ಅಂಥವು ತೋರಿಸ್ರಿ. ಒಂದು ಒಳ್ಳೆ ಕೆಲಸ ಆಗ್ಬೇಕಾ ಅವ್ನು ತೋರಿಸ್ರಿ. ಎಜುಕೇಷನ್ ತೋರಿಸ್ಬೇಕಾ ಅವ್ನು ತೋರಿಸ್ರಿ. ಯಾರಿಗಾರ ಒಂದು ನ್ಯಾಯ ಸಿಗ್ಬೇಕಾ ಅದನ್ನು ತೋರಿಸ್ರಿ. ಇಂಥ ಒಂದು ಒಳ್ಳೆ ಕೆಲಸಗಳನ್ನು ತೋರಿಸುವಂಥ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಅಭಿಪ್ರಾಯನೂ ಒಂದು ಒಳ್ಳೆ ರೀತಿಯಿಂದ ನಮಗೇನು ಅನಿಸ್ಬಿಡುತ್ತೆ ಅಂದ್ರೆ, ಕೆಲವೊಂದಿಷ್ಟು ಸಲ ಎಷ್ಟು ಬೇಕು ಅಷ್ಟು ಹೇಳ್ತಿರ್ತಾರಲ್ಲ ಚಂದನ ನ್ಯೂಸ್ ಚಾನಲ್ ಮೊದಲು, ಅದ ಬೇಸಿ ಅನಿಸ್ಬಿಡುತ್ತೆ. ಭಾಳ ಹೇಳ್ತಿದ್ರು ಅವ್ರು. ಎಷ್ಟು ಬೇಕು ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಹೇಳಿ ಹೋಗ್ಬಿಡ್ತಿದ್ರು. ಈ ಕೆಲವೊಂದು ವಿಷಯ ಹೇಳಿದ್ರು ಅಂದ್ರೆ ಅದನ್ನು ಮುಗೀತು. ಕಡೆಗೆ ಅದನ್ನು ಯಾವ ಮಾನಸಿಕ ಇದ್ದಾಗ ಅದನ್ನು ನೋಡಿ ಪೂರ್ಣ ಮಾನಸಿಕ ಆಗ್ಬೇಕು. ನಮ್ನಿ ಮಾಡ್ತೀರಿ. ದಯಮಾಡಿ ಅಂಥ ಕೆಲಸ ಮಾಡಬೇಡ್ರಿ. ಒಂದು ಒಳ್ಳೆ ಕೆಲಸಗಳನ್ನ ತೋರಿಸುವಂಥ ಕೆಲಸ ಮಾಡಿರಿ. ಒಂದು ಏನರ ಒಳ್ಳೇದಾಗತ್ತಾನಂದ್ರೆ ಅಂಥವ್ರಿಗೆ ಒಂದು ಒಳ್ಳೇದು ಮಾಡಿರಿ. ದರ್ಶನ್ ಸರ್ ಕೂಡ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ಯಾರ. ನೀವು ವಿಡಿಯೋಸ್ ನೋಡಿದರೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ಯಾರ. ಹೌದಾ?
ಅವ್ರ ಜೊತೆ ಇದ್ದಂಥವ್ರ ಯಾರೋ ಅವ್ರ ಜೊತೆ ನಿಂದಿರ್ಲಿಲ್ಲ ಇಂಥ ಒಂದು ಕಷ್ಟದ ಸಮಯದಲ್ಲಿ. ಹೌದಾ? ಫ್ಯಾನ್ಸ್ ಅಂತ ಈಗ ಕೆಲವೊಂದಿಷ್ಟು ಏನು ಮಾಡ್ತಾರೆ, ಏನೋ ಒಂದು ಕಾಂಟ್ರವರ್ಸಿ ಬಂತು ಆವಾಗ, ಅದು ಅವ್ರ ಹೆಸರು ಹೇಳ್ಕೊಂಡು ಏನೇನೋ ತಪ್ಪು ಮಾಡೋರು ಇರ್ತಾರೆ. ಹೌದಾ? ಫ್ಯಾನ್ಸ್ ವಾರ್ ಎಲ್ಲ ಬಿಟ್ಟು ಬಿಡ್ರಿ. ಅವ್ರ ಮನಿ ಹೆಂಗದವು, ನಿಮ್ಮ ಮನಿ ಹೆಂಗದವು ವಿಚಾರ ಮಾಡ್ಕೊರಿ ಮೊದಲು. ಹೌದಲ್ಲ? ನಿಮ್ಮ ಮನಿ ಇರೋದು ಅಟ ಇರ್ತಾವ, ನೀವು ಅವ್ರ ಬಗ್ಗೆ ಅವ್ರದ್ದು ಇದನ್ನ ಮಾಡಿ ಅದು ಮಾಡಕ್ಕೆ ಹೋಗ್ಬೇಡ ದಯಮಾಡಿ. ಹೌದಾ? ಈ ದರ್ಶನ್ ಸರ್ ಬಗ್ಗೆ ಏನಂದ್ರೆ ಒಂದು ಒಳ್ಳೆಯ ಅಭಿಪ್ರಾಯ ಐತಿ, ಒಳ್ಳೆ ತೋರಿಸ್ರಿ. ಅವ್ರು ಕಾನೂನಾತ್ಮಕವಾಗಿ ಏನು ಆಗುತ್ತೋ ಅದು ಬಿಟ್ಟು ಸೆಕೆಂಡ್ರಿ, ನಾವು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. ಏನೋ ಒಂದು ಆ್ಯಕ್ಟರ್ ಅವರು ಸೇವೆ ಮಾಡ್ಯಾರ ಒಳ್ಳೆ ರೀತಿ ಅಂತಂದು ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ನಮಸ್ಕಾರ.